2 ವರ್ಷ ಕಳೆಯಿತು, ಆದರೆ ಅಂಬೇಡ್ಕರ್ ಪುತ್ಥಳಿ ಮಾತ್ರ ಅನಾವರಣಗೊಂಡಿಲ್ಲ. ಬೆಂಗಳೂರಿನ ಯಲಹಂಕದಲ್ಲಿ ಭುಗಿಲೆದ್ದ ಜನರ ಆಕ್ರೋಶ. ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಭಾಗಿಯಾಗಿದೆ. ಯಲಹಂಕ ತಾಲೂಕು ಆಡಳಿತ ಕಚೇರಿಯ ಎದುರು ಪ್ರತಿಭಟನೆಗಳನ್ನು ಮಾಡಲಾಗ್ತಾ ಇದೆ. ಇವತ್ತು ಸಿಂಬಲ್ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅವರ ಜಯಂತಿ. ಸೊ ಈ ಹಿನ್ನೆಲೆಯಲ್ಲಿ 2 ವರ್ಷ ಕಳೆಯಿತು, ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಂಡಿಲ್ಲ. ಅದಕ್ಕೆ ಅದರದೇ ಆದಂಥ ಕಾರಣಗಳಂತ ಹೇಳ್ತಾರೆ ಅವರು. ಪುತ್ಥಳಿ ಅನಾವರಣ ಮಾಡದೆ ಅಪಮಾನ ಎಂದು ಜನಾಕ್ರೋಶಗಳು ವ್ಯಕ್ತವಾಗಿದೆ. ಶಾಸಕ SR ವಿಶ್ವನಾಥ್ ಅವರಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಲೋಕಾರ್ಪಣೆ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. 2 ವರ್ಷವಾದರೂ ಅನಾವರಣಗೊಳ್ಳದ ಅಂಬೇಡ್ಕರ್ ಪುತ್ಥಳಿ. ಯಲಹಂಕ ತಾಲೂಕು ಕಚೇರಿ ಮುಂಭಾಗದಲ್ಲಿರ್ತಕ್ಕಂತಹ ಪುತ್ಥಳಿ ಜನಾಕ್ರೋಶ ಭುಗಿಲೆದ್ದಿದೆ. ಪುತ್ಥಳಿ ಅನಾವರಣ ಮಾಡದೆ ಅಪಮಾನ ಎಂದು ಆಕ್ರೋಶ ವ್ಯಕ್ತವಾಗಿದೆ ದಲಿತ ಸಂಘಟನೆ ಮತ್ತು ಸಮಾನ ಮನಸ್ಕ ಸಂಘಟನೆಗಳು. ಅದಕ್ಕೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಟರ್ಪಾಲ್ನಿಂದ ಮುಚ್ಚಲಾಗಿರ್ತಕ್ಕಂತಹ ಅಂಬೇಡ್ಕರ್ ಪುತ್ಥಳಿ. ಅದು ಇನ್ನೂ 2 ವರ್ಷ ಕಳೆಯಿತು, ಆದರೆ ಅನಾವರಣಗೊಂಡು ಜನಾಕ್ರೋಶಗಳು ಶುರುವಾಗಿದೆ. ಮತ್ತೊಂದು ಕಡೆ ಆ ಭಾಗದ ಶಾಸಕ SR ವಿಶ್ವನಾಥ್ ಅವರಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪವು ಕೇಳಿ ಬಂದಿದೆ. ತಹಶೀಲ್ದಾರ್ ಸಾಹೇಬರಾಗಿದ್ರೆ ಅವರಿಂದ ತಾನೇ ತಾವೆಲ್ಲ ತಹಶೀಲ್ದಾರ್ ಸಾಹೇಬರಾಗಿರ್ಬೇಕು. ತಾವು ಕೂಡ ಗಂಭೀರತೆ ಇರಲಿ. ಇನ್ನೊಂದ್ಸರಿ ನಿಮಗೆ ನಿಮ್ಮನ್ನೆಲ್ಲ ಕರೆಸಿ ಈಗ ಸಾಹೇಬ್ರು ಈಗ ಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಅಂತ ನಾವು ಇದು ಮಾಡ್ತಾ ಇದ್ದೀರಿ. ಏನಕ್ಕೆ ಮೆಟ್ರೋ ಇದು ಆಗಿದ್ದೇನೆಂದರೆ ಶಂಕರ್ನಾಗ್ ಹೆಸರಿಂದಾನೆ. ಯಾವುದೇ ಕಾರಣಕ್ಕೂ ಶಂಕರ್ನಾಗ್ ಹೆಸರಿಟ್ಟಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡೋದಂತೂ ಇದೊಂದು ಸತ್ಯ. ಇವಾಗ ಸಂಘಟನೆಯವರು ಇಷ್ಟು ಜನ ಇದ್ರಲ್ಲ, ಇವಾಗ DSS ಅವರು ಇದ್ದೀರಾ, ಮತ್ತು ರಕ್ಷಣಾ ಸಚಿವರು ಇದ್ದೀರಾ. ಇವಾಗ ಈ ಕಾನೂನು ಈ ಏನೊಂದು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಂಘಟನೆ 100% ಸತ್ಯ. ಯಾಕಂದರೆ ಇಲ್ಲಿ ಒಂದು ಏನಂತಾರೆ ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗ್ಬಿಟ್ಟಿದೆ. ಎಲ್ಲ ತಾಲೂಕು ಆಫೀಸು ಇದೊಂದೇ ತಾಲೂಕು ಆಫೀಸ್ ಅಲ್ಲ, ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗಿದೆ. ಹಾಗಾಗಿ ನಿರ್ಲಕ್ಷ್ಯ. ಇನ್ನೊಂದು ಏನು, ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಸಂಘ ಸಂಸ್ಥೆಗೆ ಹೇಳ್ತಾ ಇಲ್ಲ ಅವರು. ಅಲ್ಲಿ ಏಜೆಂಟ್ಗಳಿದ್ದಾರೆ, ಅವ್ರ ಏಜೆಂಟ್ಗಳಿಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಮಾತ್ರ ಕರ್ಸ್ಕೊಂಡು ತಾಲೂಕು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾವ್ರೆ ಹೊರತು ಯಾವುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗೆ ಯಾರಿಗೂ ಹೇಳ್ತಾ ಇಲ್ಲ ಅವರು. ನೆಕ್ಸ್ಟ್ ಏನಾದ್ರು ನಮ್ಗೇನಾದ್ರು ಮಾಹಿತಿ ಕೊಡ್ದಿರ ಮಾಡಿದ್ರೆ ಉಗ್ರವಾದ ಹೋರಾಟ ಅಲ್ಲ, ಬೇರೆ ಥರ ಮಾಡಿ ತೋರಿಸ್ತಿರೋ. ಮೀಸಲಾತಿ ಅಂಬೇಡ್ಕರ್ ಜಯಂತಿಗೆ 3 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಅದು ಯಾವ ನ್ಯಾಯ? ಖಂಡಿತ ಹಾಗೆ ಅನ್ನಿಸ್ತದೆ. ಸುಮಾರು 2 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟಿ ಗಂಟೆಗೆ ಎದುರಿದ್ರಂತೆ. ಆ ರೀತಿಯಾಗಿ ಇವರು ಅನಾವರಣ ಮಾಡದೆ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಅನಾವರಣ ಮಾಡ್ತಾರೆ ಅಂತ ಸುಮಾರು 1 ವಾರದ ಹಿಂದೆ ಚರ್ಚೆ ಮಾಡಿ ಎಲ್ಲರೂ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಯಾವುದೇ ಕಾರ್ಯಗಳನ್ನು ಮಾಡದೆ ಇವರು ಕೈಗೆತ್ಕೊಳ್ಳದೆ ಇವತ್ತು ನಮ್ಮನ್ನು ರಸ್ತೆಗಿಳಿಸಿದ್ದಾರೆ. ನಾವೇನು ಹಾಕಿ ಅವ್ರಿಗೆ ಶುಭ ಹಾರೈಸಿ BR ಅಂಬೇಡ್ಕರ್ ಅವರಿಗೆ ಶುಭ ಹಾರೈಸಿ ಬಂದ್ವಿ. ಆದರೆ ಇಲ್ಲಿ ಬಂದಾಗ ನೋಡ್ತೀವಿ ಹಾಗೆ ಕವರ್ ಮುಚ್ಚಿದೆ. ಹಾಗಾಗಿ ನಾವು ಮೌನವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದು ಉಗ್ರ ರೂಪ ತಾಳಬಾರ್ದು. ಏನು ಮಾಧ್ಯಮಾಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಏನು ಮಾಡಿದ್ದಾರೆ. ಶಾಸಕಾಂಗನ ನಿಮಗೆ ಕೊಟ್ಟಂಥವರು BR ಅಂಬೇಡ್ಕರ್, ಕಾರ್ಯಾಂಗ ಕೊಟ್ಟಿದ್ದು ಅವರೇ. ಯಾವ ರೀತಿಯಾಗಿ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ. ಫಸ್ಟು ನಿಮಗೆ ಓಟ್ ಹಾಕಿ ಸುಮ್ಮನೆ ವಿಧಾನಸೌಧ ಕಳಿಸಿಲ್ಲ ನಾವು. ನಿಮ್ಮ ಏನು ಕಾರ್ಯಗಳಿದೆ